ದಿವಸ ಸ್ನೇಹಿತರೆ, ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡೋದೇನಪ್ಪ ಅನ್ನೋ ಉದ್ದೇಶ. 2014ದಾಗ ಡಿ ನೋಟಿಫಿಕೇಶನ್ದಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನಮ್ಮ ಪೆನ್ಷನ್ ಬೇಡಿಕೆ ಈಡೇರ್ಲಿಕ್ಕೆ ರಾತ್ರಿ ಜೈಲಿಗೆ ಹಾಕಿಬಿಟ್ರು. ಹಾಗಾಗಿ ನಾಳೆ ಸಿದ್ದರಾಮಯ್ಯ ಕೂಡ ಇದೆ. ಯಾಕಂದ್ರೆ ಅಂಗವಿಕಲರ ಶಾಪ ಹತ್ತಲಾರ್ದೆ ಹೋಗೋದಿಲ್ಲ. ನಿಮ್ಗೆ ನೀವು ಏನು ತಿಳ್ಕೊಂಡ್ರಿ, ಅಂಗವಿಕಲರು ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತೀರಿ. 2016 ಆ್ಯಕ್ಟ್ ತರಬೇಕಾದ್ರೆ ಸುಮಾರು 10 ವರ್ಷ ಸತತವಾಗಿ ಹೋರಾಟ ಮಾಡಿದೆವು. ಆ ಆ್ಯಕ್ಟಿಗೋಸ್ಕರ ಇವತ್ತಿನ ಒಂದು ಪೈಸಾನೂ ಇಟ್ಟಿಲ್ಲ. ಅದೇ ನೀವು ಇನ್ನಿತರಿಗೆ ಓಲೈಸ್ಕೋಸ್ಕರ ಊರ್ದಲ್ಲಿ ಬಜೆಟ್ ಕೊಟ್ಟಿರಿ. ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಯಾವ ಕಾರಣಕ್ಕಪ್ಪ ಅಂದರೆ ಸರ್ಕಾರ ನಮ್ಮ ವಿಕಲಚೇತನರನ್ನ ಬಜೆಟ್ನಲ್ಲಿ ಕಡೆಗಣಿಸಿದ್ದಾರೆ. ಅದನ್ನು ವಿರೋಧಿಸಿ ನಾವು ಇವತ್ತಿನ ದಿವಸ ಮನವಿ ಕೊಡಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ ಇದೇ ರೀತಿ ನಮ್ಮ ವಿಕಲಚೇತನರಿಗೆ ಏನಾದರೂ ಬಜೆಟ್ನಲ್ಲಿ ನಮ್ಮ ಮಾಸಾಸನವನ್ನು ಹೆಚ್ಚಳ ಮಾಡದೇ ಹೋದಲ್ಲಿ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತೀವಿ. ಅಲ್ಲದೆ ಸರ್ಕಾರಕ್ಕೆ 2028ಕ್ಕೆ ಬರುವಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ಸರ್ಕಾರ ಉಳಿಬೇಕಪ್ಪ ಅಂದ್ರೆ ವಿಶೇಷಚೇತನರ ಒಂದು ಮಾಸಾಸನವನ್ನು ಹೆಚ್ಚು ಮಾಡಿ ಅಂತೇಳಿ. ನನ್ನ ಹೆಸರು ವಿನೋದ್ ಖೇಡ್ ಅಂತೇಳಿ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾಧ್ಯಕ್ಷ.